ನೀಡಿದ ಕೊಡುಗೆಯನ್ನು ಆಧರಿಸಿ ಅವರನ್ನ ಏನಂತ ಕರೀತಾರಂದ್ರೆ ಸಂವಿಧಾನದ ಶಿಲ್ಪಿ ಅಂತ ಕರೀತಾರ. ಹಾಗಾಗಿ ಅವರು ಏನು ಮಾಡ್ತಾರಪ್ಪ ಅಂದ್ರ 1946 ನವೆಂಬರ್ 26ರಂದು ಆ ಸಂವಿಧಾನ ಏನಾಗ್ಬೇಕಪ್ಪ ಅಂದ್ರೆ ಅಂಗೀಕರಿಸಲಾಯಿತು. 1950 ಜನವರಿ 26ರಂದು ಏನಾಗ್ತೈತಪ್ಪ ಅಂದ್ರೆ ಜಾರಿಗೊಳಿಸಲಾಯಿತು. ಇದನ್ನ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ನಾವು ಪ್ರತಿ ವರ್ಷ. ಈ ದಿನವನ್ನ ಗಣರಾಜ್ಯ ದಿನವೆಂದು ಆಚರಣೆ ಮಾಡ್ತಾ ಇದ್ವಿ ನಾವು. ಯಾವಾಗ ಜನವರಿ 26, 1950ರಂದು ಸಂವಿಧಾನವನ್ನ ಜಾರಿಗೊಳಿಸಲಾಯಿತು ನೋಡ್ರಿ. ಯಾಕಂದ್ರ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ಯ ಘೋಷಣೆಯನ್ನ ಮಾಡಲಾಗಿತ್ತು. ಅದರ ಒಂದು ಸವಿನೆನಪಿಗಾಗಿ 1949 ನವೆಂಬರ್ 26ನೇ ತಾರೀಕು ಅಂಗೀಕರಿಸಲಾಗಿರ್ತಕ್ಕಂತಹ ಸಂವಿಧಾನವನ್ನ 1950 ಜನವರಿ 26ರಂದು ಏನು ಮಾಡ್ತಪ್ಪ ಅಂದ್ರ ನಮ್ಮ ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. ಆ ದಿನವನ್ನ ಭಾರತದ ಗಣರಾಜ್ಯ ದಿನವೆಂದು ಘೋಷಿಸಲಾಗ್ತದ. ಅದರ ಜೊತೆಗೆ ನಾವು ಪ್ರತಿ ವರ್ಷ ಜನವರಿ 26ನೇ ತಾರೀಕಿನಂದು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರತಿ ವರ್ಷ ನವೆಂಬರ್ 26ರಂದು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಸಂವಿಧಾನ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಏನು ಮಾಡಬಹುದು ಅಂದ್ರೆ ಪ್ರಶ್ನೆಯನ್ನು ಸಹ ಕೇಳುವಂತ ಚಾನ್ಸಸ್ ಇರ್ತದ. ಅದರ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ ಸಾಮಾನ್ಯ ಶಕ 1951ರಿಂದ 52ರಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೆದವು. 1951ರಿಂದ ಹಿಡಿದು 1952ರವರೆಗೆ ಏನಾಗ್ತದಪ್ಪ ಅಂದ್ರ ಪ್ರಥಮ ಚುನಾವಣೆ, ಅದು ಮಹಾ ಚುನಾವಣೆಗಳು ನಡೀತಾವ. ಆ ಸಮಯದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ ಎರಡು ಸದನಗಳನ್ನು ಒಳಗೊಂಡಿರ್ತಕ್ಕಂತಹ ಮೊದಲ ಚುನಾಯಿತ ಸಂಸತ್ ಅಂತಕ್ಕಂಥದ್ದು, ಪಾರ್ಲಿಮೆಂಟ್ ಅಂತಕ್ಕಂಥದ್ದು 1952ಕ್ಕೆ ಅಸ್ತಿತ್ವಕ್ಕೆ ಬರ್ತದ. ಪ್ರಶ್ನೆ ಕೇಳಬಹುದು, ಏನಂತ ಪ್ರಶ್ನೆ ಕೇಳಬಹುದು ಅಂದ್ರ ಮೊದಲ ಚುನಾಯಿತ ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್ ಯಾವಾಗ ಅಸ್ತಿತ್ವಕ್ಕೆ ಬಂತು? ಮೊದಲ ಚುನಾಯಿತ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಏನು ಮಾಡ್ತದ 1952ಕ್ಕೆ ಅಸ್ತಿತ್ವಕ್ಕೆ ಬರ್ತದ. ಅಂದ್ರ ಇಲ್ಲಿ ಆ ರಾಜ್ಯಸಭೆ ಮತ್ತು ಲೋಕಸಭೆ, ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ ಎರಡು ಸದನಗಳು ಸೇರ್ಕೊಂಡ ಸಂಸತ್ತ ರಚನೆ ಆಗ್ತದ. ನಮ್ಮ ಸಂವಿಧಾನದ ಗಾತ್ರವನ್ನು ನೋಡುವುದಾದ್ರ ನಮ್ಮ ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದು 395 ವಿಧಿಗಳಿದ್ದು ಮೂಲ ಸಂವಿಧಾನದಲ್ಲಿ. ಹಾಗಾದ್ರ 22 ಭಾಗಗಳಿದ್ದು 22 ಭಾಗಗಳು 395 ವಿಧಿಗಳಿದ್ದು 8 ಅನುಸೂಚಿಗಳಿದ್ದು. ಇದು ಮೂಲ ಸಂವಿಧಾನದಲ್ಲಿ. ಹಾಗಾದ್ರ ಈ ಸಮಯದಲ್ಲಿ ನಾವು ನೋಡುವಾಗ ನೋಡ್ರಿ 2023ರ ಸೆಪ್ಟೆಂಬರ್ ವರೆಗೆ ಸಂವಿಧಾನಕ್ಕೆ ಏನು ಮಾಡ್ತದ್ರ 106 ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಎಷ್ಟು ಬಾರಿ? 106 ಬಾರಿ. ಅದು 2000 ಏನಪ್ಪಾ ಅಂದ್ರೆ 22. ಈ ರೀತಿಯಾಗಿ ನಾವು ಏನ್ ನೋಡ್ತಾ ಇದ್ವಪ್ಪ ಅಂದ್ರೆ ಮಾಹಿತಿಯನ್ನ ನೋಡ್ತಾ ಇದೀವಿ. 106 ಬಾರಿ ತಿದ್ದುಪಡಿಯನ್ನ ಮಾಡಲಾಯಿತು. ಹಾಗಾಗಿ ಆದ್ದರಿಂದ ಈಗ ನಮ್ಮ ಸಂವಿಧಾನದಲ್ಲಿ 471 ವಿಧಿಗಳು, ಅದಕ್ಕಿಂತ ಹೆಚ್ಚಿನ ವಿಧಿಗಳನ್ನ ನೋಡ್ತಾ ಇದ್ದೇವೆ. 25 ಭಾಗಗಳನ್ನ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ 12 ಅನುಸೂಚಿಗಳನ್ನ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಯಾವಾಗ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳಿದ್ದುವು. ಯಾವಾಗ 2022ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 106ನೇ ತಿದ್ದುಪಡಿ ಮಾಡಲಾಯಿತು ನೋಡಿ, ಅವಾಗ 471 ವಿಧಿಗಳಾದವು, 25 ಭಾಗಗಳಾದವು, 12 ಅನುಸೂಚಿಗಳಾದವು ನೋಡಿ. ಈ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ನಾವು ಏನು ಮಾಡಿದೆವಪ್ಪ ಅಂದ್ರ ಇದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೇವೆ. ಹಾಗಾದ್ರ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ನೋಡುವಾಗ, ಪ್ರಸ್ತಾವನೆ
ನೋಡಿ, ನಮ್ಮ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಎಂಬ ಅಂಶ ಇದೆ ರೀ. ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಅಂತಕ್ಕಂತಹ ಒಂದು ಅಂಶ ಇದೆ ರೀ. ಹಾಗಾದ್ರೆ ಸಂವಿಧಾನದ ಹೃದಯದಂತಿರ್ತಕ್ಕಂತಹ ಈ ಸಂವಿಧಾನದ ಪ್ರಸ್ತಾವನೆ ಏನು ಮಾಡ್ತದಂದ್ರೆ ಜನತೆಯ ಆದರ್ಶಗಳಾಗಿರಬಹುದು, ಆಕಾಂಕ್ಷೆಗಳನ್ನಾಗಿರಬಹುದು, ಇವುಗಳೆಲ್ಲವನ್ನ ಪ್ರಸ್ತಾವನೆ ಅಂತಕ್ಕಂಥದ್ದು ಪ್ರತಿಬಿಂಬಿಸ್ತದ. ಅಂದ್ರ ಇಲ್ಲಿ ನ್ಯಾಯ ಆಗಿರಬಹುದು, ಸ್ವಾತಂತ್ರ್ಯ ಆಗಿರಬಹುದು, ಸಮಾನತೆ ಆಗಿರಬಹುದು, ಭ್ರಾತೃತ್ವ ಭಾವನೆ ಆಗಿರಬಹುದು, ವ್ಯಕ್ತಿ ಗೌರವ ಆಗಿರಬಹುದು, ಹಾಗೂ ರಾಷ್ಟ್ರೀಯತೆಯ ಏಕತೆ ಆಗಿರಬಹುದು ಮತ್ತು ಸಮಗ್ರತೆ ಆಗಿರಬಹುದು. ಇವೆಲ್ಲ ಏನಾಗ್ಯವಪ್ಪ ಅಂದ್ರ ಈ ಪ್ರಸ್ತಾವನೆಯ ತತ್ವ ಆದರ್ಶಗಳಾಗ್ಯಾವ ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಒಂದು ಭಾರತದ ಸಂವಿಧಾನದ ಪ್ರಸ್ತಾವನೆ ಅಂದಾಗ ನಮಗೆ ಗೊತ್ತೇ ಇದ್ರಿ, ನಾವು ಪ್ರತಿದಿನ ಏನು ಮಾಡ್ತಾ ಇದ್ದೀವಿ ಅಂದ್ರ ಅದರ ಬಗ್ಗೆ, ಭಾರತದ ಪ್ರಸ್ತಾವನೆ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀವಿ. ಅಂದ್ರ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ನೋಡ್ರಿ, ಮತ್ತು ಅದರ ಎಲ್ಲಾ ಪೌರರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಎಲ್ಲರಿಗೆ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ಆಗಿರಬಹುದು, ದೇಶದ ಏಕತೆ ಮತ್ತು ಸಮಗ್ರತೆಯನ್ನ ರಕ್ಷಿಸಿ ಭ್ರಾತೃತ್ವ ಭಾವನೆಯನ್ನ ಎಲ್ಲರಲ್ಲಿ ವೃದ್ಧಿಗೊಳಿಸುವುದಕ್ಕಾಗಿ ಒಂದು ದೊಡ್ಡ ಸಂಕಲ್ಪವನ್ನ ಮಾಡಿ ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ನವೆಂಬರ್ 26ನೇ 1949ರಂದು ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಅದನ್ನ ಏನು ಮಾಡಿದಪ್ಪ ಅಂದ್ರೆ ಅರ್ಪಿಸಿಕೊಂಡಿದ್ದೇವೆ, ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನದ ಒಂದು ಪ್ರಸ್ತಾವನೆಯಾಗಿದೆ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಏನು ಮಾಡ್ತಾ ಇದ್ರ ನಮ್ಮ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಹೃದಯ ಇದ್ದ ಹಾಗಾಗಿದೆ. ಹಾಗಾದ್ರೆ ನಾವು ಸಂವಿಧಾನದ ಬಗ್ಗೆ ನೋಡುವಾಗ ನೋಡಿ, ಸಂವಿಧಾನದ ಬಗ್ಗೆ ನಾವು ಮತ್ತಷ್ಟು ನೋಡುವಾಗ ಏನಿದೆಪ್ಪ ಸಂವಿಧಾನ ಅಂದಾಗ ನೋಡ್ರಿ, ಸಂವಿಧಾನದ ಮುಖ್ಯ ಲಕ್ಷಣಗಳನ್ನ ನೋಡ್ತಾ ಇದೀವಿ. ಸಂವಿಧಾನದ ಮುಖ್ಯ ಲಕ್ಷಣಗಳು. ಹಾಗಾದ್ರೆ ಈ ಲಕ್ಷಣಗಳನ್ನ ನೋಡುವಾಗ ಮೊಟ್ಟ ಮೊದಲನೇದಾಗಿ ನಮ್ಮ ಸಂವಿಧಾನ ಎಂತ ಸಂವಿಧಾನವಾಗಿದೆ? ಲಿಖಿತ ಸಂವಿಧಾನವಾಗಿದೆ. ಎಂತ ಸಂವಿಧಾನವಾಗಿದೆ? ಲಿಖಿತ ಸಂವಿಧಾನವಾಗಿದೆ ಅಂತ ನೋಡ್ತಾ ಇದ್ದೀವಿ. ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದೆ. ಇದು ಪ್ರಪಂಚದಲ್ಲಿಯೇ ಅತಿ ಸುದೀರ್ಘ ಸಂವಿಧಾನವಾಗಿದೆ, ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವಾಗಿದೆ. ಸರ್ಕಾರದ ಅಂಗಗಳಾಗಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ರಚನೆ, ಅವುಗಳ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನ ನಮ್ಮ ಸಂವಿಧಾನದಲ್ಲಿ ಹೇಳಲಾಗಿದೆ. ಅದು ಲಿಖಿತ ರೂಪದಲ್ಲಿದೆ. ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒಂದೇ ಸಂವಿಧಾನವಿದೆ, ಅದು ನಮ್ಮ ಲಿಖಿತ ಸಂವಿಧಾನವಾಗಿದೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೋಡುವಾಗ ಒಂದೇದು ಏನಪ್ಪಾ ಅಂದ್ರ ಅದು ಲಿಖಿತ ಸಂವಿಧಾನ. ಇನ್ನ ಎರಡನೇದಾಗಿ ನೋಡ್ತಾ ಇದೀವಿ ನಾವು ಗಣರಾಜ್ಯ. ಗಣರಾಜ್ಯ ಅಂದ್ರೆ ಏನಪ್ಪಾ ಅಂದ್ರ ಭಾರತವು ಒಂದು ಗಣರಾಜ್ಯವೆಂದು ನಮ್ಮ ಸಂವಿಧಾನ ಸಾರಿದೆ. ರಾಜ್ಯದ ಚುನಾಯಿತ ಮುಖ್ಯಸ್ಥರಿರುವ ವ್ಯವಸ್ಥೆಯೇ ಗಣರಾಜ್ಯ. ರಾಜ್ಯದ ಚುನಾಯಿತ ಮುಖ್ಯಸ್ಥರಿರ್ತಕ್ಕಂತಹ ಒಂದು ವ್ಯವಸ್ಥೆಯ ಗಣರಾಜ್ಯವಾಗಿದೆ. ಹಾಗಾದ್ರೆ ಗಣರಾಜ್ಯದಲ್ಲಿ ರಾಜ್ಯದ ಆಳ್ವಿಕೆ ಇರುವುದಿಲ್ಲ, ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾಗಿರ್ತಕ್ಕಂತಹ ಪ್ರತಿನಿಧಿಗಳ ಆಳ್ವಿಕೆ ಇರುತ್ತದೆ. ಪ್ರಜೆಗಳಿಂದ ಚುನಾಯಿತರಾಗಿರ್ತಕ್ಕಂತಹ ಪ್ರತಿನಿಧಿಗಳ ಆಳ್ವಿಕೆ ಇಲ್ಲಿರುತ್ತದ. ಇಂಥ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರುವ ನಮ್ಮ ಭಾರತ ಏನಾಗಿದೆ? ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಎಂತ ಗಣರಾಜ್ಯ? ಪ್ರಜಾಸತ್ತಾತ್ಮಕ. ಪ್ರಜಾಸತ್ತಾತ್ಮಕ ಅಂದ್ರ ಪ್ರಜೆಗಳಿಂದ
ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸಲ್ಪಡ್ತಕ್ಕಂಥ ಸರ್ಕಾರವನ್ನ ನಾವು ಪ್ರಜಾಪ್ರಭುತ್ವ ಅಂತ ಕೇಳ್ತಾ ಇದ್ದೇವೆ. ಇಂತಹ ಒಂದು ಏನಪ್ಪಾ ಅಂದ್ರೆ ಸಂವಿಧಾನದ ಲಕ್ಷಣ ಒಂದನೇದು ಎಂತಾದು ಲಿಖಿತ ಸಂವಿಧಾನವಾಗಿದೆ. ಎರಡನೇದಾಗಿ ನೋಡ್ತಾ ಇದೀವಿ ನಾವು ಎಂತಾದಂದ್ರೆ ಒಂದು ಒಂದನೇದು ಲಿಖಿತ ಸಂವಿಧಾನ. ಹಾಗಾದ್ರೆ ಎರಡನೇದು ಎಂತ ಸಂವಿಧಾನ? ಗಣರಾಜ್ಯ. ಇನ್ನು ಮೂರನೇದಾಗಿ ನೋಡ್ತಾ ಇದೀವಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖ. ಅಂತ ನೋಡ್ತಾ ಇದೀವಿ. ಅಂದ್ರ ಸಂವಿಧಾನವು ಪೌರರಿಗೆ ಏನು ಮಾಡಿತ್ತಂದ್ರೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ನಾ ಹೇಳಿದೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ ನಾವು ಏನಪ್ಪಾ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಹೌದಲ್ಲ? ಈ 6 ಮೂಲಭೂತ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು, ಈ 6 ಮೂಲಭೂತ ಹಕ್ಕುಗಳನ್ನ ನೀಡೈತಿ. ಆ ಹಕ್ಕುಗಳನ್ನ ಮೊಟಕುಗೊಳಿಸುವುದಾಗಲಿ, ಯಾವುದೇ ಶಾಸನವಾಗಲಿ ನಿಯಮಗಳಾಗಲಿ ಉಪಕ್ರಮ ಕೈಗೊಳ್ಳುವುದನ್ನಾಗಲಿ ಯಾವುದೇ ರಾಜ್ಯ ಮಾಡುವಂತಿಲ್ಲ. ಅಷ್ಟು ಪ್ರಮುಖವಾಗಿರ್ತಕ್ಕಂಥವು ಆ ಮೂಲಭೂತ ಹಕ್ಕುಗಳಾಗಿವೆ. ಒಂದು ವೇಳೆ ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ಯಾರಿಗಿದೆ? ನ್ಯಾಯಾಂಗಕ್ಕಿದೆ. ಹಾಗಾದ್ರೆ ನಾಗರಿಕ ಹಕ್ಕುಗಳನ್ನು ತಮಗಿಷ್ಟ ಬಂದಂತೆ ಚಲಾಯಿಸಿ ಸಾಮಾಜಿಕ ಅಶಾಂತಿಗೆ ಕಾರಣವಾಗಬಾರದು. ನಮಗೆ ಹಕ್ಕುಗಳಿವೆ ಅಂತ ತಿಳ್ಕೊಂಡ ಸಾಮಾಜಿಕ ಶಾಂತಿಯವನ್ನ ಏನ್ ಮಾಡ್ತಕ್ಕಂಥ ಹಾಳು ಮಾಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬಾರದು, ಅಥವಾ ಏನು ಮಾಡಬಾರದು? ಕಾನೂನ ವ್ಯವಸ್ಥೆಗೆ ಭಂಗವನ್ನುಂಟು ಮಾಡುವುದಾಗಿರಬಾರದು. ಹಾಗಾಗಿ ಸಂವಿಧಾನದಲ್ಲಿ ನಾಗರಿಕರು ಪಾಲಿಸಬೇಕಾಗಿರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನ ಪಾಲಿಸಬೇಕು. ಅವರಿಗೆ ಮೂಲಭೂತ ಹಕ್ಕುಗಳ ಮೂಲಭೂತ ಕರ್ತವ್ಯಗಳನ್ನ. ಅದಕ್ಕಾಗಿ 1976ರಲ್ಲಿ 42ನೇ ಸಂವಿಧಾನವನ್ನ ತಿದ್ದುಪಡಿಯನ್ನ ಮಾಡಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಅದರ ಜೊತೆಗೆ 2002ರಲ್ಲಿ ನಾವು ಏನು ಮಾಡಲಾಗಿದ್ದಪ್ಪ ಅಂದ್ರೆ 86ನೇ ತಿದ್ದುಪಡಿಯನ್ನ ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಯಿತು ಅಂತ ನೋಡ್ತಾ ಇದ್ದೇವೆ. ಇವು ಮೂಲಭೂತ ಹಕ್ಕುಗಳ ಮತ್ತು ಕರ್ತವ್ಯಗಳ ಉಲ್ಲೇಖ. ಇನ್ನ 4ನೇದಾಗಿ ನೋಡ್ತಾ ಇದ್ದೇವೆ ಜಾತ್ಯತೀತ ತತ್ವದ ಮಾನ್ಯತೆ. ಜಾತ್ಯತೀತ ತತ್ವದ ಮಾನ್ಯತೆ ಅಂತ ನೋಡ್ತಾ ಇದ್ದೇವೆ. ಈ ಪಾಠದಲ್ಲಿ ಒಂದು ಕ್ವಶನ್ ನನಗೆ ಗ್ಯಾರಂಟಿ ಬೀಳಲೇಬೇಕು. ಆ ರೀತಿಯಾಗಿರ್ತಕ್ಕಂಥ ವಿಷಯ ಇದರಲ್ಲಿ ಅಡಕವಾಗಿದೆ. ಅಂದ್ರ ಜಾತ್ಯತೀತ ತತ್ವದ ಮಾನ್ಯತೆ ಅಂದಾಗ ನಮ್ಮ ಸಂವಿಧಾನವು ಜಾತ್ಯತೀತ ತತ್ವವನ್ನ ಅಂದ್ರ ಸೆಕ್ಯುಲರಿಸಂ ಅಂತಕ್ಕಂತಹ ತತ್ವವನ್ನ ಎತ್ತಿ ಹಿಡಿದಿದೆ. ಯಾವಾಗ ನಮ್ಮ ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲಾ ಮತ ಧರ್ಮಗಳನ್ನ ಸಮಾನ ದೃಷ್ಟಿಯಿಂದ ನೋಡುವುದೇ ನಮ್ಮ ಜಾತ್ಯತೀತ ತತ್ವವಾಗಿದೆ. ಯಾವುದೇ ಧರ್ಮದ ಹೆಸರಿನಲ್ಲಿ ಪಕ್ಷಪಾತವನ್ನ ಮಾಡದೆ ಎಲ್ಲಾ ಮತ ಧರ್ಮಗಳನ್ನ ಸಮಾನ ದೃಷ್ಟಿಯಿಂದ ನೋಡುವುದೇ ಜಾತ್ಯತೀತ ತತ್ವವಾಗಿದೆ. ಅದರ ಜೊತೆಗೆ ಸರ್ವ ಧರ್ಮಗಳ ನಡುವೆ ಸಮಭಾವ ಮತ್ತು ಸಾಮರಸ್ಯ ಭಾವನೆಗಳನ್ನ ಬೆಳೆಸುವುದೇ ಇದರ ಒಂದು ಮುಖ್ಯ ಆಶಯವಾಗಿದೆ. ರಾಜ್ಯವು ಯಾವುದೇ ಧರ್ಮವನ್ನ ರಾಷ್ಟ್ರದ ಧರ್ಮವೆಂದು ಪರಿಗಣಿಸುವುದಿಲ್ಲ. ಜಾತ್ಯತೀತ ತತ್ವವು ಪ್ರತಿಯೊಬ್ಬರಿಗೂ ಅವರವರ ಧರ್ಮಾಚರಣೆ ಮತ್ತು ನಂಬಿಕೆಯ ಸ್ವಾತಂತ್ರ್ಯವನ್ನ ನೀಡಿದೆ. ಯಾವುದೇ ಧರ್ಮದ ಆಚರಣೆಯನ್ನ ಮಾಡ್ಕೋರಿ, ಯಾವುದೇ ಧರ್ಮವನ್ನ ನಂಬ್ರಿ ಅಂತಕ್ಕಂತಹ ಸ್ವಾತಂತ್ರ್ಯವನ್ನ ನೀಡಿದೆ. ಅದೇ ರೀತಿಯಾಗಿ ಸಮಾಜದ ಹಿತದೃಷ್ಟಿಯಿಂದ ಧಾರ್ಮಿಕ ಸ್ವಾತಂತ್ರ್ಯವನ್ನ ನಿಯಂತ್ರಿಸಿ ಜಾತ್ಯತೀತ ಮೌಲ್ಯಗಳನ್ನು ಘೋಷಿಸುವ ಅಧಿಕಾರ ನಮ್ಮ ರಾಜ್ಯಕ್ಕಿದೆ.
ಹಾಗಾಗಿ ಇದು ಜಾತ್ಯತೀತ ತತ್ವದ ಮಾನ್ಯತೆ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳುವಂತಹ ಚಾನ್ಸಸ್ ಇರ್ತದ. ಇನ್ನ ಐದನೇದಾಗಿ ನೋಡ್ತಾ ಇದೀವಿ ನಾವು ಸಂವಿಧಾನದ ಲಕ್ಷಣಗಳಲ್ಲಿ ಐದನೇ ಏನಪ್ಪಾ ಅಂದ್ರ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ನೋಡಿ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಂದಾಗ ನಮ್ಮ ನ್ಯಾಯಾಂಗವು ಸ್ವತಂತ್ರವಾಗಿದ್ದು ಸಾಕಷ್ಟು ಅಧಿಕಾರವನ್ನ ಹೊಂದಿದೆ. ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ಆಗಿದ್ದು ಸಾಕಷ್ಟು ಅಧಿಕಾರವನ್ನ ಹೊಂದಿದೆ. ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಅದೇ ರೀತಿಯಾಗಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಕಾನೂನಿನ ಎಲ್ಲರೂ ಸಮಾನರು, ನ್ಯಾಯ ಪಡೆಯುವ ಅವಕಾಶ ಎಲ್ಲರಿಗೂ ಇದೆ ಎಂಬ ತತ್ವವನ್ನ ನಮ್ಮ ನ್ಯಾಯಾಂಗ ಅಂತಕ್ಕಂಥದ್ದು ಎತ್ತಿ ಹಿಡಿಯುವಂತದಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಪಾಲಿಸಲೇಬೇಕು ಮತ್ತು ಅದೇ ಅಂತಿಮ ಗುರಿಯಾಗಿದೆ. ಹಾಗಾಗಿ ನಮ್ಮದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ನಾವು ಆರನೇದಾಗಿ ನೋಡ್ತೇವೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ನೋಡಿ, ಇದು ಸಂವಿಧಾನದ ಪ್ರಮುಖವಾಗಿರ್ತಕ್ಕಂತಹ ಆರನೇ ಲಕ್ಷಣವಾಗಿದೆ. ಹಾಗಾದ್ರೆ ಇಲ್ಲಿ ನೋಡುವಾಗ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯು ಪ್ರಜಾಪ್ರಭುತ್ವದ ಮೂಲ ತತ್ವವಾಗಿದೆ. ಅಂದ್ರ 18 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥ ನಾಗರಿಕರೆಲ್ಲರೂ ಮತದಾನವನ್ನ ಮಾಡತಕ್ಕಂತಹ ಸಾರ್ವತ್ರಿಕ ಹಕ್ಕನ್ನ ಹೊಂದಿದ್ದಾರೆ. ಮತದಾನ ಮಾಡುವುದರ ಮೂಲಕ ಏನಾಗಿದೆಪ್ಪ ಅಂದ್ರೆ ತಮ್ಮ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಅಧಿಕಾರವನ್ನ ಅವರು ಹೊಂದಿದ್ದಾರೆ. ಹಾಗಾಗಿ ಇದನ್ನ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತಾ ಇದ್ದೇವೆ. ಎಲ್ಲಾ ನಾಗರಿಕರು ತಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಿದರೆ ಅದು ಎಂತ ಒಂದು ಸರ್ಕಾರ ನಿರ್ಮಾಣ ಆಗ್ತದೆ ಅಂದ್ರೆ ಸದೃಢ ಸರ್ಕಾರವಾಗಿ ಆಯ್ಕೆಯಾಗುವುದರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ಆ ಎಲ್ಲಾ ಕಾರಣಕ್ಕೆ ನಮ್ಮ ಸಂವಿಧಾನ ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿಯನ್ನ ಮಾನ್ಯ ಮಾಡಿದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಯಾರು ಬೇಕಾದರೂ ಅಂದ್ರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಯಾರಾದರೂ ಅವರಿಗೆ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಮತದಾನ ಮಾಡುವುದರ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರದಲ್ಲಿ ಉತ್ತಮ ಆಡಳಿತವನ್ನ ತರ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡ್ತಾರ ಆ ಒಂದು ವಯಸ್ಕ ಮತದಾನದವರು ಮಾಡ್ತಾರ. ಆ ಹಕ್ಕನ್ನ ನಮ್ಮ ಸಂವಿಧಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರ ಸಂವಿಧಾನದ ಒಂದು ಲಕ್ಷಣ. ಇನ್ನ 7ನೇದಾಗಿ ನೋಡ್ತಾ ಇದೀವಿ ನಾವು ಸಂವಿಧಾನದ ಲಕ್ಷಣಗಳಲ್ಲಿ 7ನೇದಾಗಿರ್ತಕ್ಕಂಥದ್ದು ಏನಿದೆ ಏನಿದೆ ಅಸ್ಪೃಶ್ಯತೆ ಆಚರಣೆಯ ನಿಷೇಧ. ಅಸ್ಪೃಶ್ಯತೆಯ ಆಚರಣೆ ನಿಷೇಧ. ಆಚರಣೆಯ ನಿಷೇಧ ಇದು ಸಹ ಏನಾಗಿದೆಪ್ಪ ಅಂದ್ರ ನಮ್ಮ ಸಂವಿಧಾನದ ಲಕ್ಷಣವಾಗಿದೆ. ಅಂದ್ರೆ ಏನ್ ಹೇಳ್ತಂದ್ರೆ ಇದು ಜನ್ಮಾಧಾರಿತ ಅಸ್ಪೃಶ್ಯತೆಯು ಸಾಮಾಜಿಕ ಪಿಡುಗಾಗಿದೆ. ಆದ್ದರಿಂದಲೇ ಅಸ್ಪೃಶ್ಯತೆಯಿಂದಾಗಿ ಬೆಳೆದು ಬಂದಿರತಕ್ಕಂತಹ ಜಾತಿ ತಾರತಮ್ಯಗಳನ್ನ ತೊಡೆದು ಹಾಕಿ ಸಾಮಾಜಿಕ ನ್ಯಾಯ ಸ್ಥಾಪನೆಯನ್ನ ಮಾಡುವುದೇ ನಮ್ಮ ಒಂದು ಸಂವಿಧಾನದ ಪರಮ ಧ್ಯೇಯವಾಗಿದೆ. ಜನ್ಮದಾತವಾಗಿ ಬಂದಿರತಕ್ಕಂಥ ಅಸ್ಪೃಶ್ಯತೆಯನ್ನ ಸಾಮಾಜಿಕ ಪಿಡುಗೆಂದು ಪರಿಗಣಿಸಿ ಅದನ್ನ ಅಸ್ಪೃಶ್ಯತೆಯನ್ನ ಬೆಳೆಯದ ಹಾಗೆ ನೋಡಿ ಅದನ್ನ ಜಾತಿ ತಾರತಮ್ಯಗಳನ್ನು ತೊಡೆದು ಹಾಕಿ ಸಾಮಾಜಿಕ ನ್ಯಾಯ ಸ್ಥಾಪನೆಯನ್ನ ಮಾಡುವುದೇ ಈ ಒಂದು ಅಸ್ಪೃಶ್ಯತೆ ಆಚರಣೆಯ ಒಂದು ಉದ್ದೇಶವಾಗಿದೆ. ಇನ್ನು 8ನೇದಾಗಿ ನೋಡ್ತಾ ಇದೀವಿ ನಾವು ಸುಖಿ ರಾಜ್ಯ ಸ್ಥಾಪನೆ. ಸುಖಿ ರಾಜ್ಯ ಸ್ಥಾಪನೆ. ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ವಿ ನಾವು ಏನ್ರಿ ಸುಖಿ ರಾಜ್ಯ ಸ್ಥಾಪನೆ ಅಂದಾಗ ಭಾರತದ ಸಂವಿಧಾನದ ಆದರ್ಶ ಏನಾಗಿದೆಪ್ಪ ಅಂದ್ರೆ ಸುಖಿ ರಾಜ್ಯವನ್ನು ಸ್ಥಾಪಿಸುವುದಾಗಿದೆ. ವೆಲ್ಫೇರ್
ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಅನ್ನ ಸ್ಥಾಪಿಸುವುದಾಗಿದೆ ಸುಖಿ ರಾಜ್ಯ ಸ್ಥಾಪನೆ. ಇನ್ನ 9ನೇದಾಗಿ ನೋಡ್ತಾ ಇದ್ದೇವೆ ನಾವು ಚುನಾವಣಾ ಪದ್ಧತಿ. 9ನೇ ಒಂದು ನೋಡ್ತಾ ಇದ್ದೇವೆ ಚುನಾವಣಾ ಪದ್ಧತಿ. ಈ ಚುನಾವಣಾ ಪದ್ಧತಿಯನ್ನ ನೋಡುವಾಗ ನೋಡ್ರಿ, ಸುಖಿ ರಾಜ್ಯ ಸ್ಥಾಪನೆ ಆಯ್ತು, ಇನ್ನ ಚುನಾವಣಾ ಪದ್ಧತಿ ಅಂತ ನೋಡ್ತಾ ಇದ್ದೀವಿ. ಅಂದ್ರ ನಮ್ಮ ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿದೆ. ಕಳೆದ 7 ದಶಕಗಳಿಂದ ಚುನಾವಣೆಗಳು ಸಾಮಾನ್ಯವಾಗಿ ಕಾಲಕ್ಕೆ ನಡೀತಾ ಇವೆ. ಈ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ನಮ್ಮ ದೇಶದಲ್ಲಿ ಆಳವಾಗಿ ಮೂಡಿದೆ ಅಂತ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮ ಸಂವಿಧಾನದ ಲಕ್ಷಣಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಮತ್ತು ಭದ್ರತೆಯನ್ನ ಎಲ್ಲರಿಗೆ ನೀಡುವ ಗುರಿಯನ್ನ ಹೊಂದಿರುವ ರಾಜ್ಯವನ್ನ ಸಾಮಾನ್ಯವಾಗಿ ನಾವು ಸುಖಿ ರಾಜ್ಯ ಅಂತ ಕೇಳ್ತಾ ಇದ್ದೀವಿ. ಸುಖಿ ರಾಜ್ಯ ಅಂದ್ರೆ ಏನ್ರಿ? ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಮತ್ತು ಭದ್ರತೆಯನ್ನ ಎಲ್ಲರಿಗೆ ನೀಡುವ ಗುರಿಯನ್ನ ಹೊಂದಿರತಕ್ಕಂತಹ ರಾಜ್ಯವನ್ನ ಸಾಮಾನ್ಯವಾಗಿ ನಾವು ಸುಖಿ ರಾಜ್ಯ ಅಂತ ಕರೀತಾ ಇದ್ದೀವಿ. ಅದೇ ರೀತಿಯಾಗಿ ನೋಡುವಾಗ ಏನಪ್ಪಾ ಅಂದ್ರ ನಮ್ಮ ಒಂದು ಸಂವಿಧಾನದಲ್ಲಿ ಮತದಾನ ಮಾಡ್ತಕ್ಕಂಥ ಪದ್ಧತಿ ಅಂದ್ರೆ ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರ್ತಕ್ಕಂಥದ್ದು. ಕಳೆದ 7 ದಶಕಗಳಿಂದ ಏನಾಗಿದೆಪ್ಪ ಅಂದ್ರೆ ಚುನಾವಣೆಗಳು ಸಾಮಾನ್ಯವಾಗಿ ಕಾಲಕ್ಕೆ ನಡೀತಾ ಬಂದಿವೆ. ಈ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ದೇಶದಲ್ಲಿ ಆಳವಾಗಿ ಬೇರೂರಿದೆ ಅಂತ ನೋಡ್ತಾ ಇದ್ದೀವಿ. ಇವೆಲ್ಲ ನಮ್ಮ ಸಂವಿಧಾನದ ಲಕ್ಷಣ. ಈ ರೀತಿಯಾಗಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈ ಏನ ನಾವು ಸ್ಟಡಿ ಮಾಡಿದಲ್ಲ ಇವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಅನುಕೂಲಕರವಾಗಿದೆ. ಹಾಗಾಗಿ 6ನೇ ತರಗತಿಯ ಈ ವಿಷಯವನ್ನ ಆ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಎಂಬುದನ್ನ ಒಂದು ಉದ್ದೇಶ ಇಟ್ಟುಕೊಂಡು ಕ್ಲಾಸ್ ಮಾಡಿದ್ದೇವೆ. ಕನಿಷ್ಠ ಎಲ್ಲರೂ 2 ಕ್ವಶನ್ ಆದರೂ ಇದರಲ್ಲಿ ಬೀಳುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಇಲ್ಲಿಗೆ ಈ 6ನೇ ತರಗತಿಯ 8ನೇ ಅಧ್ಯಾಯ ಮುಕ್ತಾಯವಾಯಿತು. ಇನ್ನು ನಾಳಿನ ಕ್ಲಾಸ್ ನಲ್ಲಿ ಮತ್ತೆ 9ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ಮತ್ತೆ ಈ ಕ್ಲಾಸ್ ಅನ್ನ ನಾನು ಏನ್ ಮಾಡ್ತಿದ್ದೇನೆ ಈ ಸಮಯದಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.